ಹಾವು ಕಡಿದಾಗ ಪ್ರಥಮ ಚಿಕಿತ್ಸೆ ಏನು ಮಾಡಬೇಕು? ಈ ಸ್ನೇಕ್ ಬೈಟ್ ಅಂತ ಹೇಳ್ತೀವಲ್ಲ, ಈ ಸ್ನೇಕ್ ಬೈಟ್ ಆದಾಗ ಏನು ಮಾಡಬೇಕು ನೋಡಿ. ಯಾರಾದ್ರಿಗೂ ಸ್ನೇಕ್ ಬೈಟ್ ಆದರೆ ನಿಮಗೆ ಹಾವು ಕಡಿತ ಆದಮೇಲೆ ನೀವು ಹೆದರಬಾರ್ದು. ತುಂಬ ಜನ ಈ ಹಾವು ಕಡಿತಕ್ಕಿಂತನೂ ಹಾವು ಕಡಿದ ಮೇಲೆ ಹೆದರಿ ಸತ್ತಿರೋರೇ ತುಂಬ ಜಾಸ್ತಿ ಇದ್ದಾರೆ. ಯಾಕಂದರೆ ತುಂಬ ಹಾವುಗಳು ನಮ್ಮ ದೇಶದಲ್ಲಿ ನಾನ್ ವೆನಮಸ್ ಸ್ನೇಕ್ಸ್ ಇದೆ, ಅವಕ್ಕೆ ವಿಷ ಇರಲ್ಲ. ವಿಷ ಇರುವ ಹಾವುಗಳು ಕೂಡ ಕಡಿಯುತ್ತೆ. ಆ ಹಾವು ಕಡಿದಾಗ ನೀವು ಬೇಗನೆ ಹಾಸ್ಪಿಟಲ್ಗೆ ಹೋಗಬೇಕು. ಇದು ಹಾಸ್ಪಿಟಲ್ ಹೋಗೋ ಮುಂಚೆ ನೀವೇನು ಪ್ರಥಮ ಚಿಕಿತ್ಸೆ ಮಾಡಬೇಕು? ಈಗ ಯಾವುದೇ ಒಂದು ವ್ಯಕ್ತಿಗೆ ಹಾವು ಕಡಿದಿದೆ, ಹಾವು ಕಡಿದಾಗ ಅವರು ಶಾಂತವಾಗಿರಬೇಕು, ಹೆದರಬಾರ್ದು. ಅದಾದಮೇಲೆ ಅವರು ಎಲ್ಲಿ ಹಾವು ಕಡಿದಿರುತ್ತೆ ಆ ಜಾಗವನ್ನು ಸೋಪ್ ಹಚ್ಚಿ ಅಥವಾ ಏನಾದರೂ ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ ಇದೆ ಅದನ್ನು ಹಚ್ಚಿ ನೀರಿನಿಂದ ಚೆನ್ನಾಗಿ ತೊಳಿಬೇಕು. ಒಂದು 5 ರಿಂದ 10 ನಿಮಿಷ ತೊಳಿಬೇಕು. ತೊಳೆದ ಮೇಲೆ ಆ ಗಾಯದ ಮೇಲೆ ಒಂದು ಇಂಚ್ ಮೇಲೆ ಯಾವುದಾದ್ರೂ ಒಂದು ಬ್ಯಾಂಡೇಜ್ ಅಥವಾ ಒಂದು ಬಟ್ಟೆಯನ್ನು ಕಟ್ಟಬೇಕು. ಆ ಬಟ್ಟೆಯನ್ನು ಕಟ್ತಿರ ತುಂಬ ಟೈಟ್ ಆಗಬಾರ್ದು. ಅಲ್ಲಿ ಅಟ್ಲೀಸ್ಟ್ ಒಂದು ಬಟ್ಟು ಗ್ಯಾಪ್ ಇರಬೇಕು. ನೀವು ಜಾಸ್ತಿ ಟೈಟ್ ಕಟ್ಟಿದರೆ ಅಲ್ಲಿ ನೆಕ್ರೋಸಿಸ್ ಆಗಿ ಅಲ್ಲಿರುವ ಟಿಶ್ಯೂಸ್ ಡೆತ್ ಆಗಿ ಮತ್ತೆ ಅಲ್ಲಿ ವಿಷ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಹಾವು ಕಡಿದಿರೋಂಥ ವ್ಯಕ್ತಿಗಳಿಗೆ ಅಲ್ಲಿ ಇಲ್ಲಿ ನೀವು ಚಲನವಲನ ಮಾಡಬಾರ್ದು. ಅವ್ರಿಗೆ ಓಡಿಸೋದು, ನಡೆಯೋದು ಈ ರೀತಿ ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಆ ಏನು ವಿಷ ಇರುತ್ತೆ ನಮ್ಮ ಹೃದಯಕ್ಕೆ ಹೋಗಿ ಅಲ್ಲಿಂದ ಹೋಗಿ ಎಲ್ಲ ಅಂಗಾಂಗಗಳಿಗೆ ಬಹಳ ಬೇಗವಾಗಿ ಹರಡುತ್ತೆ. ಹಾಗಾಗಿ ಅವರನ್ನು ಒಂದೇ ಜಾಗದಲ್ಲಿ ನೀವು ಕೂತ್ಕೊಳ್ಳೋಂಥ ವ್ಯವಸ್ಥೆ ಮಾಡಬೇಕು. ಆದಮೇಲೆ ಬೇಗ ನೀವು ಅವ್ರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅವ್ರಿಗೆ ಆ್ಯಂಟಿವೇನಮ್ ಕೊಡ್ತಾರೆ ಹಾಸ್ಪಿಟಲಲ್ಲಿ. ಬೇಗ ಹೋಗಿ ಅವ್ರಿಗೆ ತುರ್ತಾಗಿ ನೀವು ಚಿಕಿತ್ಸೆ ನೀಡುವಂಥ ವ್ಯವಸ್ಥೆ ಆಗಬೇಕು. ಈ ರೀತಿಯ ಕಂಟೆಂಟ್ಗಾಗಿ ಫಾಲೋ ಮಾಡಿ. ಡೋಂಟ್ ಫರ್ಗೆಟ್ ಟು ಶೇರ್ ವಿತ್ ಯುವರ್ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ. ಥ್ಯಾಂಕ್ ಯು.